ಶಕ್ತಿ, ಸಾಮರ್ಥ್ಯ, ರಾಜಕೀಯವಾಗಿ ಸವಾಲುಗಳನ್ನು ಭುಜ ತಟ್ಟಿ ಪಡೆದವರು ಸಿದ್ದರಾಮಯ್ಯನವರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಿ ರಾಜಧಾರ ಟಿವಿ. ಇವತ್ತು ಬಿಹಾರದ ಎಲೆಕ್ಷನ್ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಂಚಲನೆಯನ್ನು ಮೂಡಿಸಿದೆ. ಏನಪ್ಪ ಬಿಹಾರ್ ಎಲೆಕ್ಷನ್ನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹಾಗೂ JDU ಏನು ಅಲ್ಲಿ ನಿತೀಶ್ ಕುಮಾರ್ ಮತ್ತು ಮೋದಿಯವರ ಕಾಂಬಿನೇಷನ್ಸ್ಗೆ ಇಡೀ ಬಿಹಾರಿಗರು ಓಟನ್ನು ಹಾಕಿದ್ದಾರೆ. ಬಹಳ ಒಂದು ನಿರೀಕ್ಷೆಗೆ ಮೀರಿದಂಥ ಜಯ ಅಲ್ಲಿ ಗಳಿಸಿದ್ದಾರೆ. ಬಿಹಾರದ ಫಲಿತಾಂಶ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದಷ್ಟು ಶಕ್ತಿ, ಇನ್ನೊಂದಷ್ಟು ಹುಮ್ಮಸ್ಸನ್ನು ಕೊಟ್ಟರೆ, ಈ ಫಲಿತಾಂಶ ಬೇರೆ ಪಕ್ಷಗಳಿಗೆ ಮತ್ತು ಬೇರೆ ರಾಜ್ಯದಲ್ಲೂ ಕೂಡ ಹೊಸ ಲೆಕ್ಕಾಚಾರಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದ ರಾಜಕೀಯದ ಮೇಲೂ ಕೂಡ ಬಿಹಾರದ ಫಲಿತಾಂಶ ಪ್ರಭಾವ ಬೀರ್ತಾ ಇದೆ. ಹೌದು, ಎಲ್ಲಿಯ ಬಿಹಾರ, ಇಲ್ಲಿಯ ಕರ್ನಾಟಕ ಅದಂಗಲ್ಲ. ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿತ್ತು, ಮಹಾಗಠಬಂಧನದಲ್ಲಿ ಅನೇಕ ಪಕ್ಷಗಳು ಕೂಡ ಸೇರಿದರು. ಇವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಅಧಿಕಾರವನ್ನು ನಿಶ್ಚಿತವಾಗಿ ಪಡಿತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನು ಮನಸ್ಸಲ್ಲಿ ಅಂದ್ಕೊಂಡಿದ್ರು. ಇತ್ತೀಚೆಗೆ ರಾಹುಲ್ ಗಾಂಧಿಯವರು, ಏನು ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಗದ್ದಿ ಚೋಡ್ ಅಂತ ಒಂದು ಅಭಿಯಾನವನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದ ಮಹದೇವಪುರ ಕ್ಷೇತ್ರದಿಂದ, ಹಳಂದ ಕ್ಷೇತ್ರದಿಂದ ಅದರ ಆರಂಭಗಳಾದವು. ಅದು ಮಹಾರಾಷ್ಟ್ರದ ಚುನಾವಣೆ, ಹಾಗೆಯೇ ಅನೇಕ ಚುನಾವಣೆಗಳಲ್ಲಿ ಈ ರೀತಿ ವೋಟ್ ಚೋರಿ ಆಗಿದೆ, ಮತಗಳ್ಳತನ ಆಗಿದೆ ಅಂತ ಆರೋಪವನ್ನು ಅವರು ಹೊರಿಸಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ಅವರು ಬಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದೇ ತಂತ್ರವನ್ನು ಕೂಡ ಅವರು ಬಿಹಾರದ ಚುನಾವಣೆಯಲ್ಲಿ ಅವರು ಬಳಸಿದ್ರು. ಬಿಹಾರಲ್ಲಿ ಏನು ಮತದಾರರ ವಿಶೇಷ ಪರಿಷ್ಕರಣೆ, ಏನು ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಿದ್ರು, ಅದಕ್ಕೆ ಅಬ್ಜೆಕ್ಷನನ್ನು ಹಾಕಿದರು. ಆದರೆ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆ ಬಹಳ ಪೆಟ್ಟನ್ನು ಕೊಟ್ಟಿದೆ, ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಬಹಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಕ್ಷೀಣಿಸುತ್ತಾ ಬರ್ತಾ ಇದ್ದಾರೆ. ಅದರ ಶಕ್ತಿ ಮತ್ತು ಅದರ ಸ್ಥಾನ ಬಹಳ ಕಮ್ಮಿ ಆಗ್ತಾ ಬರ್ತಾ ಇದೆ. ಇವತ್ತು ಇಡೀ ಭಾರತದಲ್ಲೆಲ್ಲ ಇದ್ದಂಥ ಕಾಂಗ್ರೆಸ್ ಕೇವಲ 3 ರಾಜ್ಯಗಳಿಗೆ ತನ್ನನ್ನು ತಾನು ಸೀಮಿತಗೊಳಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್, ತೆಲಂಗಾಣದಲ್ಲಿ ಕಾಂಗ್ರೆಸ್, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಕಾಂಗ್ರೆಸ್ನ ಪರಿಸ್ಥಿತಿ ತುಂಬ ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಭಾವಿಗಳು, ಹಿಂದುಳಿದ ವರ್ಗದ ನಾಯಕರು, ಅಹಿಂದ ವರ್ಗದ ಜನಪ್ರಿಯ ನಾಯಕರು, ಅನೇಕ ಸಾರಿ ಬಜೆಟ್ಗಳನ್ನು ಮಂಡಿಸಿರುವಂಥವರು, ಹಣಕಾಸು ತಜ್ಞರು, ಇವೆಲ್ಲವೂ ಹೊಂದಿರುವಂತಹ ಅನುಭವಿ ರಾಜಕಾರಣಿ. ಈಗೇನಾದರೂ ಈ ಬಿಹಾರದ ಫಲಿತಾಂಶ ಇವುಗಳ ನಂತರ ಹೈಕಮಾಂಡು ಒಂದು CM ಕುರ್ಚಿಯನ್ನು, ಅಂದರೆ CM ಬದಲಾವಣೆ ಮಾಡುತ್ತೆ ಅನ್ನೋದು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಅದೇ ಸುದ್ದಿ ಮಾಡ್ತಾಯಿತ್ತು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, DK ಶಿವಕುಮಾರ್ ನವೆಂಬರ್ 2ನೇ ತಾರೀಕು ಅವರು 22ನೇ ತಾರೀಕು ಅಥವಾ 24ನೇ ತಾರೀಕು ಅವರು ಗದ್ಗೆಗೆ ಅವರು ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈ ಸುದ್ದಿಗಳನ್ನೆಲ್ಲ ಮಾಧ್ಯಮದಲ್ಲಿ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲಿ, ಪ್ರಸಕ್ತ ವಿದ್ಯಮಾನದಲ್ಲಿ ಅದು ಸಾಧ್ಯನಾ? ಅಲ್ಲಿ ನಿತೀಶ್ ಕುಮಾರ್ ಅವರು ಹಿರಿಯರು, ಅನುಭವಿಗಳು, ಅವರು ಕೂಡ ಒಂದು ಹಿಂದುಳಿದ ವರ್ಗದ ನಾಯಕರು, ನಿರಂತರವಾಗಿ 20 ವರ್ಷ ಆಯ್ಕೆ ಆಗ್ತಾನೇ ಬಂದಿದ್ದಾರೆ. ಅವರಿಗೆ ಆಡಳಿತ ವಿರೋಧಿ ಏನಾದರೂ ಒಂದು ಜನಗಳಲ್ಲಿ ಒಂದು ಆಡಳಿತ ವಿರೋಧಿ ಧೋರಣೆ ಏನಾದರೂ ಇದ್ದರೆ, ಅಪ್ಪ ಸಾಕಪ್ಪ ಒಬ್ಬನೇ ಮುಖ್ಯಮಂತ್ರಿ ಭಾಳಷ್ಟು ವರ್ಷಗಳಿಂದ ಬರಿತಾ ಇದ್ದಾರೆ, ಒಂದು ಹೊಸ ಬದಲಾವಣೆ ಮಾಡೋಣ ಅನ್ನೋದು ಆ ಮನಸ್ಸು ಬರಲೇ ಇಲ್ಲ ಅವರಿಗೆ. ಎಲ್ಲೋ ಒಂದು ಸುಧಾರಣೆ ಆಗಿತ್ತು, ಆಡಳಿತದಲ್ಲಿ ಒಂದು ರೀತಿ ಜನರಿಗೆ ಹತ್ತಿರವಾಗಿದ್ದರು. ಮಹಿಳೆಯರಿಗೆ ವಿಶೇಷವಾಗಿ ಎಲೆಕ್ಷನ್ಗೆ ಮೊದಲು ಅವರು ಒಂದು 10,000 ರೂಪಾಯಿಗಳನ್ನು ಅವರ ಅಕೌಂಟಿಗೆ ಹಾಕಿದ್ದು, ಹಾಗೆಯೇ ಎಲ್ಲರೂ ಕೂಡ ಜೊತೆಯಲ್ಲಿ ತಗೊಂಡೋಗುವಂಥದ್ದು, ಇವೆಲ್ಲವೂ ಸೇರಿ ನಿತೀಶ್ ಕುಮಾರ್ ಅವರಿಗೆ ಈ ಚುನಾವಣೆ ಶಕ್ತಿಯನ್ನು ಕೊಡ್ತು. ಅಂಥ ನಿತೀಶ್ ಕುಮಾರ್ ಅವರ ಆ ವಯೋಮಾನದ ಒಂದು ಅನುಭವ,
ಹೇಗೆ ಅವರು ಬಂದಿದ್ದಾರೆ ಅಷ್ಟೇ ಇತಿಹಾಸವನ್ನು ಸಿದ್ದರಾಮಯ್ಯನವರು ಕೂಡ ಇವತ್ತು ಕರ್ನಾಟಕದಲ್ಲಿ ಪ್ರಭಾವಿಗಳಾಗಿದ್ದಾರೆ. ಇಂಥ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸೋದಾದರೆ ಬದಲಾಯಿಸಿದ ನಂತರ ಏನು ಸಿಗುತ್ತೆ? ಬೇರೆ ಯಾರಾದರೂ ಒಬ್ಬರು ಕೊಟ್ಟೇ ಕೊಡ್ತಾರೆ. ಆದರೆ ಬದಲಾಯಿಸಿದ ಮೇಲೆ ಅಹಿಂದ ವರ್ಗ, ಹಿಂದುಳಿದ ವರ್ಗಗಳು ಕಾಂಗ್ರೆಸ್ನ ಕೈ ಹಿಡಿತವ? ಸುಮ್ಮನೆ ಯಾಕೆ ವಿವಾದಗಳನ್ನು ಮತ್ತೊಂದಷ್ಟನ್ನು ಮೈ ಮೇಲೆ ಹೇಳ್ಕೊಳ್ಳೋದು? ಈ ರಿಸ್ಕ್ ಬೇಡ ಅಂತೇಳಿ ಹೈಕಮಾಂಡ್ ಏನಾದರೂ ಮೌನವಾಗಿರ್ಬೋದಾ? ಒಂದಂತೂ ನಿಜ, ಸಿದ್ದರಾಮಯ್ಯನವರು ನಿರಾಳವಾಗಿದ್ದಾರೆ. ಕಾಂಗ್ರೆಸ್ ಸೋಲಿನಲ್ಲಿ ಸಂಭ್ರಮಿಸೋದು ಅದಲ್ಲ ನಾನು ಹೇಳ್ತಿರೋದು. ಆದರೆ ಈ ಸೋಲಿನ ನಂತರ, ಕಾಂಗ್ರೆಸ್ನ ಈ ಸೋಲಿನ ನಂತರ ಉಳಿದಿರುವಂಥ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶಗಳಲ್ಲಾದರೂ ಶುಭ್ರವಾದಂಥ ಆಡಳಿತವನ್ನು ಕೊಟ್ಟು ಜನಪ್ರಿಯತೆಯನ್ನು ಪಡ್ಕೊಂಡು ಮುಂದೆ 2028ರ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತೆ. ಆ ಚುನಾವಣೆಯನ್ನು ಸರಿಯಾಗಿ ನಿಭಾಯಿಸಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಲೋಚನೆಗಳು ಇನ್ನೂ ಶುರುವಾಗಬೇಕಾಗಿದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ನೀವು ವೇದಿಕೆ ಆಗಬೇಡಿ. ಏಕೆಂತಂದರೆ ಈಗಾಗಲೇ ದೇಶದಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾ ಇರೋದು ಕಾಂಗ್ರೆಸ್ಗೆ. ರಾಜ್ಯದಲ್ಲಿ ಅಧಿಕಾರವನ್ನು ಕೊಟ್ಟಿರುವಂಥ ಜನ ಈ ಕಾಂಗ್ರೆಸ್ ಸರ್ಕಾರದಿಂದ ಉತ್ತಮವಾದಂಥದ್ದನ್ನು ಬಯಸ್ತಾರೆ ಮತ್ತು ನಿರೀಕ್ಷೆ ಮಾಡ್ತಾರೆ. ಒಂದು ಮೂಲಭೂತ ವ್ಯವಸ್ಥೆ ಆಗಲಿ ಅಥವಾ ಒಂದು ಸೌಕರ್ಯಗಳನ್ನು ಎಲ್ಲವೂ ಕೂಡ ಕೇಳಿ ಪಡೆಯೋಂಗೆ ಆಗಬಾರ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಮುಂದೆ ಬಂದು ಇನ್ನೊಂದಷ್ಟು ಸವಲತ್ತುಗಳನ್ನು, ಸೌಕರ್ಯಗಳನ್ನು ಜನರಿಗೆ ಮಾಡಿಕೊಡ್ಬೇಕು. ರೋಡ್ಗಳು ಗುಂಡಿ ಬಿದ್ದಿದೆ, ರೈತರು ನೇಣ ಕಳ್ತಾ ಇದ್ದಾರೆ, ಕಬ್ಬಿಗೆ ರೋಡ್ಗೆ ಇಳಿದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ಟರ್ ಸುಟ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಿಷ ಕುಡಿದಿದ್ದಾರೆ, ಬಹಳಷ್ಟು ಬಾಣಂತಿಯರು ಸತ್ತೋಗ್ತಾ ಇದ್ದಾರೆ, ನವಜಾತ ಶಿಶುಗಳು ಸಾವಾಗ್ತಾ ಇದೆ. ಇನ್ನೆಲ್ಲ ಒಂದು ವಿಚಾರಗಳು ಇವತ್ತು ಸರ್ಕಾರವನ್ನು ಬಾಧಿಸ್ತಾ ಇದೆ. ಇವೆಲ್ಲವುಗಳಿಂದ ಹೊರಗಡೆ ಬಂದು ಇನ್ನಾದರೂ ಶುಭ್ರವಾದಂಥ ಒಂದು ವಾತಾವರಣವನ್ನು, ರಾಜಕೀಯ ಪರಿಸ್ಥಿತಿಯನ್ನು ಸೃಷ್ಟಿಸಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಇವತ್ತು ಸಿದ್ದರಾಮಯ್ಯನವರು ಮುಂದೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲ್ಲ ಅನ್ನೋದು ಎಲ್ಲೋ ಒಂದು ಮಾಧ್ಯಮಗಳ, ಒಂದು ವಿಶ್ಲೇಷಕರ ಲೆಕ್ಕಾಚಾರ. ಅಲ್ಲಪ್ಪ, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟರು ಕೂಡ ಈ ಸಿದ್ದರಾಮಯ್ಯನವ್ರ ನಂತರ ಸ್ಥಾನದಲ್ಲಿ ಎಲ್ಲಿರ್ತಾರೆ? ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಇಲ್ಲ, ಅವರೇನಾದ್ರು ಬೇರೆ ರಾಜ್ಯಗಳಿಗೆ ರಾಜ್ಯಪಾಲರು ಮಾಡೋಣ ಅಂತ, ರಾಜ್ಯಪಾಲರಾಗಲ್ಲ ಅಂತ ಆಗಲೇ ಹೇಳಿದವರು ಅವರು. ಹಾಗಾದರೆ ಅವರು ಒಬ್ಬ ಶಾಸಕರಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರಾ ಅನ್ನೋ ವಿಚಾರಗಳು ಕೂಡ ಬರುತ್ತೆ. ಇಲ್ಲ ಸೋತು ಅಥವಾ ಸುಮ್ಮನೆ ರಾಜಕೀಯದಲ್ಲಿ ಏನೋ ಇದ್ದಂಗಿದ್ದು ಮೈಸೂರಿನ ತೋಟದ ಮನೆ ಸೇರ್ಕೊಂಡ್ಬಿಡ್ತಾರಾ? ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರು ಆ ಛಾತಿಯವರೇ ಅಲ್ಲ, ಸಿದ್ದರಾಮಯ್ಯನವರು ಆ ಗುಣದವರೇ ಅಲ್ಲ. ಸಂಘಟನೆ ಅವರ ತಾಕತ್ತು, ಶಕ್ತಿ, ಸಾಮರ್ಥ್ಯ, ರಾಜಕೀಯವಾಗಿ ಸವಾಲುಗಳನ್ನು ಭುಜ ತಟ್ಟಿ ಪಡೆದವರು ಸಿದ್ದರಾಮಯ್ಯನವರು. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಹುಶಃ ಅವರ ಒಂದು ಕುರ್ಚಿಗೆ ಆತಂಕ ತಪ್ಪಿತು. ಇನ್ನೇನಾಗ್ಬೋದು ಕರ್ನಾಟಕದಲ್ಲಿ? ಆ ವಿಶ್ಲೇಷಣೆಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಿಹಾರದ ಫಲಿತಾಂಶದ ನಂತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಹೊಸದೇನು ವಿಷಯ ಅಂತಂದರೆ, ಇನ್ನಾದರೂ ನಾವು ಎಚ್ಚರಿಕೆ ಹೆಜ್ಜೆಗಳನ್ನು ಇಡೋಣ, ಜನರಿಗೆ ಬೇಡವಾದನ್ನು ಉಣಿಸೋದನ್ನು ಬಿಟ್ಬಿಡೋಣ, ಜನರಿಗೆ ಬೇಕಾದನ್ನು ಮಾಡೋಣ ಅನ್ನೋ ರಾಜಕೀಯ ಬದ್ಧತೆಯನ್ನು ತಗೊಳ್ಬೇಕಾದ ಅನಿವಾರ್ಯತೆ ಬಿಹಾರದ ಫಲಿತಾಂಶದ ನಂತರ ಎಲ್ಲ ರಾಜ್ಯ ಸರ್ಕಾರಗಳಲ್ಲಿದೆ. BJPಯನ್ನು ಸೇರಿಸಿ ಇವಿಷ್ಟು ಬಿಹಾರದ ಫಲಿತಾಂಶದ ನಂತರ ಕರ್ನಾಟಕದ ರಾಜ್ಯದ ಮೇಲೆ ಬಂದಿರುವಂತಹ ಒಂದು ಪ್ರಭಾವ. ಬನ್ನಿ ಸ್ನೇಹಿತರೆ, ಇನ್ನಷ್ಟು ವಿಚಾರಗಳ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಇನ್ನಷ್ಟು ವಿಶ್ಲೇಷಣೆಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ರಾಜಧಾನಿ TV. ನಮಸ್ಕಾರ. ರಾಜಧಾನಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.